ನೈಸ್, ವೆರಿ ನೈಸ್. ಇನ್ನು ಇಷ್ಟೆಲ್ಲ ಸಾಧನೆಗೆ ಯಾವತ್ತೂ ಕೂಡ ಈ ಒಂದು ಅಂಗವೈಕಲ್ಯತೆ ಅಡ್ಡಿ ಆಗ್ಲಿಲ್ವಾ ನಿಮ್ಗೆ, ಹೇಗೆ ಅಂತ? ಮೇಡಮ್, ಅಂಗವೈಕಲ್ಯತೆ ಆಗಿದೆ ಅಂತ ನಾನು ಏನಾದ್ರು ಮನೇಲಿ ಕುತ್ಕೊಂಡಿದ್ರೆ ಇವತ್ತು ಈ ತರ ಸಾಧನೆ ಮಾಡಕ್ ಸಾಧ್ಯ ಆಗ್ತಿದ್ದಿಲ್ಲ. ನಾನು ಒಂದು ಏನ್ ಇಟ್ಕೊಂಡು ಕಾನ್ಸೆಪ್ಟ್, ನನ್ನ ಅಂಗವೈಕಲ್ಯತೆ ಕಡೆ ಹೆಚ್ಚು ಗಮನ ಹರಿಸಲ್ಲ. ನನ್ನ ಉದ್ದೇಶ ನಿಮಗಿಂತ ಹೆಚ್ಚು ಸಾಧನೆ ಮಾಡ್ಬೇಕನ್ನೋದು ಗುರಿ ನಂದು, ಅಷ್ಟೇ ಇರೋದು. ಆ ಅಂಗವೈಕಲ್ಯ ಕಡೆ ಗಮನ ಹರಿಸಲಿಲ್ಲ. ಏನಾದ್ರೂ ಒಂದು ಸಮಾಜದಲ್ಲಿ ನಾನು ಮಾಡಬೇಕು, ನನ್ನ ಚಾಪನ್ನು ಮೂಡಿಸ್ಬೇಕು, ನಿಮಕ್ಕಿಂತ ಹೆಚ್ಚು ನಾನು ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರಿಂದ, ನನಗೆ ಆಸಕ್ತಿ ಇದ್ದಿದ್ರಿಂದ ನಾನು ಯಾವತ್ತೂ ಕೂಡ ನನ್ನ ಅಂಗವೈಕಲ್ಯದ ಬಗ್ಗೆ ಗಮನ ಹರಿಸಲಿಲ್ಲ ನಾನು. ಎಸ್ ಸರ್, ವೆರಿ ನೈಸ್. ಇನ್ನು ನೀವು ಈ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀರಾ. ಸೊ ಈ ಸಂಘದ ಬಗ್ಗೆ ಹೇಳಿ ಸರ್. ಜೊತೆಗೆ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು, ಅಂದ್ರೆ ಯಾಕೆ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಅನಿಸ್ತು ಅಂತ? ಮೇಡಮ್, ನಾನು ಶಿಕ್ಷಕರಾಗಿ ನೇಮಕ ಆದ ಮೇಲೆ ಶಿಕ್ಷಕರ ಸಂಘ ಅಂತ ಇರುತ್ತೆ, ವಿವಿಧ ರೀತಿಯ ಸಂಘ ಇರುತ್ತೆ. ಅವಾಗ ನೌಕರರ ಸಂಘ ಈ ತರ ಇತ್ತು. ಈ ತರ ಸಂಘ ಇದ್ಮೇಲೆ ನಾನು ಶಿಕ್ಷಕರ ಸಂಘಕ್ಕಲ್ಲಿ ಕನಕಪುರದಲ್ಲಿ ಅತಿ ಹೆಚ್ಚು ಪಡೆದ ನಿರ್ದೇಶಕನಾಗಿ ಆಯ್ಕೆ ಆದ್ಮೇಲೆ ಮರಿದೇವ್ರು ಅಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿರ್ತಾರೆ ಇಲ್ಲಿ ರಾಮನಗರ. ನಾವು ಕನಕಪುರದಿಂದ ಈಗ ಶಿಕ್ಷಕರ ಮತ್ತು ನೌಕರರ ವಿವಿಧ ಬೇಡಿಕೆ ಈಡೇರಿಸ್ಕೋಬೇಕಾದ್ರೆ ಒಂದು ಸಮಾವೇಶ ಮಾಡೋದ್ರ ಮೂಲಕ ಜನಪ್ರತಿನಿಧಿಗಳನ್ನ, ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿಗಳನ್ನ ಕರೆಸೋದ್ರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ನಾವು ಹಿಂಗಿದೀವಿ, ನಮ್ಮ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಮನವರಿಕೆ ಮಾಡುವಂತ ಸಮಾವೇಶಗಳು ನಡೀತಾ ಇದ್ವು. ಅವಾಗ ಏನಾಗುತ್ತಾ, ಇಲ್ಲಿ ಕೂಡಲ ಸಂಘದಲ್ಲಿ ಒಬ್ರು ಸರ್ಕಾರಿ ನೌಕರ ಸಮ್ಮೇಳನ ಇರುತ್ತೆ. ಅವಾಗ ಭೈರಪ್ಪನವರು ಅಧ್ಯಕ್ಷರಿರ್ತಾರೆ. ನಾವು ಕೂಡ 2 ಬಸ್ಗಳನ್ನ ಕನಕಪುರದಿಂದ ಮತ್ತು ರಾಮನಗರದಿಂದ ತಗೊಂಡೋಗಿದ್ವಿ ಮರಿದೇವರ ನೇತೃತ್ವದಲ್ಲಿ. ಅವಾಗ ನಾನು ಸಹಜ, ಒಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನಮ್ಗೆ ಹೆಮ್ಮೆ, ನಮ್ಮ ಸಂಘದ ರಾಜ್ಯಾಧ್ಯಕ್ಷ ನಮ್ಗೆ ಹೆಮ್ಮೆ. ಆಗಿದ್ದಂತ ಭೈರಪ್ಪನವರು ಏನೋ ಅವ್ರನ್ನ ನಾನು ಮಾತಾಡ್ಸಕ್ ಹೋಗ್ತೀನಿ, ಅವ್ರಿಂದ ಹೋಗ್ತೀನಿ. ನಾವು ನೌಕರರು ನಮ್ಮ ಸಂಘದ ಅಧ್ಯಕ್ಷ ಅಂತ ನಮ್ ಹೆಮ್ಮೆನ ಒಂದು ಉದ್ದೇಶಕ್ಕೋಸ್ಕರ, ಆದ್ರೆ ಅವರು ನನ್ನನ್ನ ಅವಹೇಳನ ಮಾಡ್ತಾರೆ. ನಿಂದೇನ್ ಕೆಲಸ, ನೀವು ಓದ್ ಕಲ್ಕೋ ಫಸ್ಟ್ ಅಂತ. ನನಗೆ ಅವಮಾನ, ನಾನು ಮೊದಲೇ ಪುನರುಚ್ಚರಿಸಿದ, ನನಗೆ ಯಾರು ಅವಮಾನ ಮಾಡ್ತಾರೆ ಅವ್ರಿಗೆ ಪ್ರತಿಕಾರ ತೀರಿಸ್ಕೊಳ್ತಾರೆ. ಯಾವತ್ತೂ ಚಾಲೆಂಜ್ ತಗೊಂತೀನಿ. ಅವತ್ತೇ ಅನ್ಕೊಂಡೆ, ಒಬ್ಬ ರಾಜ್ಯಾಧ್ಯಕ್ಷ ಈ ತರ ಮಾತಾಡಿದ್ರೆ ನಾನು ಕೂಡ ಒಂದು ಸಂಘಟನೆಯನ್ನ ನೇತೃತ್ವ ವಹಿಸ್ಕೋಬೇಕು, ಇಡೀ ರಾಜ್ಯವನ್ನ ಸಂಘಟನೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಮೊದಲು ಏನ್ ಮಾಡಿದ್ವಿ, ಈ ತರ ವಾಟ್ಸ್ಆಪ್ ಗ್ರೂಪ್ಗಳು ಇರಲಿಲ್ಲ ಅವಾಗೆಲ್ಲ. ಅವಾಗ ಏನಂದ್ರೆ, ಮೊದಲು ಒಂದು ಪತ್ರ ಬರಿತಾ ಇದ್ದೆ. ಈ ಮೂಲಕ ವಿಕಲಚೇತನಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈ ತರ ಸಂಘಟನೆ ಇದೆ, ನಿಮ್ಮ ದೂರವಾಣಿ ಸಂಖ್ಯೆನ ಅವ್ರದೆಲ್ಲ ಮಾಹಿತಿ ಹಕ್ಕಲ್ಲಿ ತಗೊಂಡು ಆ ಮಾಹಿತಿ ಹಕ್ಕುಗಳ ಮೂಲಕ ಏನ್ ಮಾಡ್ತಾ ಇದ್ದೆ, ಅವ್ರಿಗೆಲ್ಲ ಪತ್ರ ಬರಿತಾ ಇದ್ದೆ. ಕೊನೆಗೆ ಒಂದು ಸೀಲ್ ಆಗ್ತಾ ಇದೆ. ಈ ಪತ್ರ ಮುಟ್ಟಿದ ಕೂಡಲೇ ದಯವಿಟ್ಟು ನಿಮ್ಮ ಒಂದು ಕರೆ ಮಾಡೋದ್ ಮೂಲಕ ನಿಮ್ಮ ನಂಬರ್ ತಿಳಿಸಿ ಅಂತ. ಆ ನಂಬರ್ಗಳೆಲ್ಲ ಒಂದು ಕಂಪ್ಯೂಟರ್ ಫೀಡ್ ಮಾಡಿ, ನಂತರ ಎಲ್ಲ ಸಂಗ್ರಹ ಆದ್ಮೇಲೆ ಒಂದು ಭಾನುವಾರ, ಅವಾಗ ಪ್ರತಿ ಭಾನುವಾರ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ಓಡಾಡಿ ಆ ಸಂಘಟನೆಯನ್ನ ಕಟ್ಟೋದ್ರ ಮೂಲಕ, ಅದು ನೋಡಿ ಇವತ್ತು ನನ್ನ ಸ್ಯಾಲ್ರಿ 70,000 ಇದೆ ಈ ಪ್ರಸ್ತುತ ದಿನದಲ್ಲಿ. ಈ 70,000ದಾಗ ಬರೀ 4,000 ಮಾತ್ರ ಮನೆ ಕೊಡ್ತೀನಿ ನೋಡಿ. ಇವತ್ತು ತಮ್ಗೆ ಗೊತ್ತಿರ್ಬೋದು, ಎ ಮತ್ತು ಬಿ, ಸಿ ಮತ್ತು ಡಿಗೆ ಇವತ್ತು ಸುಪ್ರೀಂ ಕೋರ್ಟ್ ನಾವು ನೆನೆಸ್ಕೋಬೇಕಾಗಿದ್ದು, ಸಿದ್ದರಾಜು ಅಂತ ನಮ್ಮ ಏನು ವಿಕಲಚೇತನರ ಒಂದು ನಿರ್ದೇಶಕರಾಗಿದ್ರು ಸಿದ್ದರಾಜು ಅಂತ, ಅವ್ರು ನಾವು ನೆನೆಸ್ಕೊಂತ ಬಡ್ತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ್ತಾರೆ. ಸುಪ್ರೀಂ ಕೋರ್ಟ್ 2014ರಲ್ಲಿ ವಿಕಲಚೇತನರಿಗೆ ಅವರ ಸೇವಾ ಜ್ಯೇಷ್ಠತೆ ಅನುಸರಿಸಿ ನಮ್ಮ ಸೀನಿಯರಿಟಿಯನ್ನು ಪರಿಗಣಿಸಿ 4% ಬಡ್ತಿಯಲ್ಲಿ ಮೀಸಲಾತಿ ಕೊಡಿ ಅಂತಂದ ಸುಪ್ರೀಂ ಕೋರ್ಟ್ ಆದೇಶ ದೇಶದ ಎಲ್ಲಾ ರಾಜ್ಯದ ಒಂದು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡುತ್ತೆ. ಆದ್ರೂ ಕೂಡ ಯಾವ ಸರ್ಕಾರ ಬಗ್ಗಲ್ಲ. ಕೊನೆಗೆ ಅವರ ಒಂದು ಆದೇಶ ಇಟ್ಕೊಂಡು ನಾನು ಕೂಡ ಹೈಕೋರ್ಟ್ ಅಲ್ಲಿ ಕೂಡ ಕೇಸ್ ಮಾಡ್ತೀನಿ. ಹಿಂದೆ ಇದ್ದಂತ ಬೊಮ್ಮಾಯಿಯವರ ಸರ್ಕಾರದಲ್ಲಿ ತರಾತುರಿಯಲ್ಲಿ ಹೈಕೋರ್ಟ್ ಇಂದ ಚೀಮಾರಿ ಆಗ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ತರಾತುರಿಯಲ್ಲಿ ಎಲ್ಲಾ ಹುದ್ದೆಗಳಿಗೆ ನೇಮಕ ಒಂದು ಆದೇಶ ಮಾಡದೆ ಸಿ ಮತ್ತು ಡಿ ಅಂದ್ರೆ ಕೆಳಹಂತದ ಅಧಿಕಾರಿಗಳಿಗೆ ಮಾತ್ರ ಇವರು ಏನು ಆದೇಶ ಮಾಡ್ತಾರೆ. ಇದರಿಂದ ಏನಾಗುತ್ತಾ, ನಮ್ಮಲ್ಲೇ ಅಂದ್ರೆ ವಿಕಲಚೇತನರಲ್ಲೇ ತಾರತಮ್ಯ ಉಂಟು ಮಾಡುವಂತ ಸರ್ಕಾರ. ಹಾಗೆ ನಾವು ಅದನ್ನ ಸರ್ಕಾರ ಮಾಡಿತ್ತು, ಕೊನೆಗೂ ಬಗ್ಲಿಲ್ಲ. ಪುನಃ ಮತ್ತೇನ್ ಮಾಡಿದ್ವಿ ಅಂದ್ರೆ, ಇದನ್ನ ಎ ಮತ್ತು ಬಿ ಹಂತದ ಅಧಿಕಾರಿಗಳಿಗೆ ಇದನ್ನ ಕೊಡಿಸೇಬೇಕು ಸೌಲಭ್ಯ ಉದ್ದೇಶಕ್ಕೋಸ್ಕರ ಎ ಮತ್ತು ಬಿ ಕೂಡ ಒಂದು ಕೋರ್ಟ್ ನಲ್ಲಿ ದಾವ ಹಿಡಿದ್ರ ಮೂಲಕ ಇವತ್ತೆಲ್ಲ ವಿಕಲಚೇತನರಿಗೆ ಬಡ್ತಿ ಕೊಡುವಂತ ಕೆಲಸ ಮಾಡ್ತೀವಿ. 2018ರಲ್ಲೇ ಒಂದು ಬೆಂಗಳೂರು ನಗರದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತೀನಿ. ಸಮ್ಮೇಳನ ಮಾಡೋ ಉದ್ದೇಶ ವಿಕಲಚೇತನರ ಏನ್ ಸಮಸ್ಯೆ ಇದೆ, ನಮ್ಮ ಬೇಡಿಕೆ ಏನು, ನಮ್ಮ ಕುಂದುಕೊರತೆ ಏನು, ಸರ್ಕಾರದ ಮಟ್ಟದಲ್ಲಿ ಹೋಗ್ಲಿ ಅಂತ ಆಗಿದ್ದಂತ ಈಗಿರುವಂತ ಮುಖ್ಯಮಂತ್ರಿ ಅವಾಗೇ ಇದ್ರು. ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡ್ತೀವಿ, ಅವರು ಬರಕ್ ಕೂಡ ಒಪ್ಕೊಂತಾರೆ. ಆದ್ರೆ ಅಂದೇ ಇದ್ದಂತ ಉಪರಾಷ್ಟ್ರಪತಿ ಆದಂತ ವೆಂಕಯ್ಯ ನಾಯ್ಡು ಅವರು ಅನಿರ್ದಿಷ್ಟ ಭೇಟಿ ಕೊಡೋದ್ರಿಂದ ಅವರು ಕೂಡ ಬರಕ್ಕಾಗಲ್ಲ. ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದ್ರೆ, ನಮ್ಮ ಕಾರ್ಯಕ್ರಮ ಶಿಕ್ಷಕರ ಸದನದಲ್ಲಿ 11 ಗಂಟೆಗೆ ಪ್ರಾರಂಭ ಆಗ್ಬೇಕಾಗುತ್ತೆ. ರಾಜ್ಯದ ವಿವಿಧ ಮೂಲೆಗಳಿಂದ ಸುಮಾರು 10,000 ಜನ ವಿಕಲಚೇತನರು ಬಂದಿದ್ರು. ಈಗಿರುವಂತ ಏನು ಗ್ಯಾರಂಟಿ ಅಧ್ಯಕ್ಷರಾದಂತ HM ರೇವಣ್ಣ ಅವರು, ಆಮೇಲೆ RB ತಿಮ್ಮಾಪುರ್, ಈ ತರ ಅನೇಕರು ಕೂಡ ಹಾಕೊಂಡಿದ್ವಿ. ಕೊನೆಗೆ ನನಗೆ ಎಷ್ಟು ಟೆನ್ಷನ್ ಅಂದ್ರೆ 2 ಗಂಟೆ ಆದ್ರೂ ಕೂಡ ಯಾರು ಕೂಡ ಬರಲಾಗಿದ್ದಾರೆ. ಕೊನೆಗೆ ಮುಖ್ಯಮಂತ್ರಿಗಳನ್ನ ರಾಮಲಿಂಗಾರೆಡ್ಡಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿದ್ವಿ. ಬೇರೆ ಬೇರೆ ಕಡೆ ಇದ್ದಾಗಿದ್ರೆ ರಾಷ್ಟ್ರಪತಿ ಅವರು ಬಂದಿದ್ರು, ಮುಖ್ಯಮಂತ್ರಿ ಬರಲಿಲ್ಲ.
ಕೊನೆಗೆ 2 ಗಂಟೆ 30 ನಿಮಿಷಕ್ಕೆ ಆಗಿದ್ದಂತ ಏನು ಈಗ ಅಬಕಾರಿ ಸಚಿವರಾದಂತ RB ತಿಮ್ಮಾಪುರ ಅವರು ಸ್ವತಃ ಬಂದು ಉದ್ಘಾಟನೆ ಮಾಡ್ತಾರೆ. ನನಗೆ ಎಷ್ಟು ಇದಾಗಿತ್ತಂದ್ರೆ ಅಷ್ಟು ಆ ಒಂದು ಸಮ್ಮೇಳನ ಮಾಡ್ಬೇಕಾದ್ರೆ ಪಟ್ಟಂತ ಪರಿಶ್ರಮ ಇವು ಕೂಡ ಮರೆಯಕ್ಕಾಗಲ್ಲ. ಯಾಕಂದ್ರೆ ನಾನಿರೋದು ಸೇವೆ ಮಾಡ್ತಿರುವಂತ ಊರು ಕೊಪ್ಪಳದಿಂದ ಇಲ್ಲಿ ಬಂದು ಇಲ್ಲಿ ಸಂಘಟನೆ ಮಾಡೋದಿಲ್ಲ, ಅದು ಬಹಳ ಇದು. ಆ ನಂತರದಲ್ಲಿ ಇದೇ ಬೆಳವಣಿಗೆ ಸಂಘಟನೆ ಬೆಳವಣಿಗೆ ಹೋಗ್ತಾ ಹೋಗ್ತಾ ಇವತ್ತು ತಮ್ಗೆ ಗೊತ್ತಿರ್ಬೋದು ವೇತನದಲ್ಲಿ ಏನು ವೇತನ ಆಯೋಗ ಬರುತ್ತೆ, ಆ 5 ವರ್ಷಕ್ಕೊಮ್ಮೆ ಸರ್ಕಾರಿ ನೌಕರಿಗೆ ನಮ್ಮ ವೇತನ ಹೆಚ್ಚಳ ಮಾಡೋಕೆ ಅಥವಾ ಒಂದು ಸಮಿತಿ ರಚನೆ ಮಾಡ್ತಾರೆ. 5, 6, 7ನೇ ವೇತನ ಈಗ ಆಗಿದೆ. ಈ ವೇತನ ಆಯೋಗ ಪ್ರತಿ ವೇತನ ಆಯೋಗದಲ್ಲಿ ವಿಕಲಚೇತನ ಸಮರ್ಪಕವಾದಂಥ ಬೇಡಿಕೆಯನ್ನ ನಮ್ಮ ಸಂಘದಿಂದ ನಾವು ಮಂಡನೆ ಮಾಡಿದ್ವಿ. ತಮ್ಗೆ ಗೊತ್ತಿದ್ದ ಹಾಗೆ ಮೂಲ ವೇತನ ಅಂದ್ರೆ ನಿಮ್ ಬೇಸಿಕ್, ಉದಾಹರಣೆ ನಿಮ್ 30,000 ಬೇಸಿಕ್ ಇದೆ, ನಂದು 30,000 ಅಂದ್ರೆ ನಿಮಗೆ 30,000 ಬೇಸಿಕ್ ತಕ್ಕಂಗೆ ನಿಮ್ಗೆ 6% ಸಿಗಲ್ಲ, ನನಗೆ ಸಿಗುತ್ತೆ. ಅದಕ್ಕೆ ಸಂಚಾರಿ ಭತ್ಯೆ ಅಂತ ಕರಿತೀವಿ. ಈ ಸಂಚಾರಿ ಭತ್ಯೆ ಇರ್ಬೋದು ನಮಗೆ, ಅದ್ರ ಜೊತೆಗೆ ನಮಗೆ PT ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಅದು ಕೂಡ ಕನ್ಸೆಷನ್. ಇದು ಈ ಒಂದು ವೇತನ ಆಗಿದಾಗ ಅದ್ರ ಜೊತೆಗೆ ಒಂದು ಸಾರಿ ವಾಹನ ಖರೀದಿ ಮಾಡಿದ್ರೆ 40% ಅಂದ್ರೆ 1 ಲಕ್ಷಕ್ಕೆ 40% ಬಡ್ಡಿ ರಹಿತ ಹಣ ಹಿಂಬರ್ಸಕ್ಕೆ ಆದೇಶ. ಇದು ವೇತನ ಆಯೋಗ. ಇದ್ರ ಜೊತೆಗೆ ಇವತ್ತು ಅನೇಕ ಸೌಲಭ್ಯಗಳನ್ನು ಕೊಡಿಸುವಂತ ಕೆಲಸವನ್ನ ನಮ್ಮ ಸಂಘಟನೆ ಮಾಡ್ತಿದೆ. ಇವತ್ತು ಇಷ್ಟು ದಿನ ಎಲ್ಲ ನಾನು ರಾಜ್ಯದ ವಿವಿಧ ಮೂಲೆಯಲ್ಲಿ ಪ್ರತಿ ಭಾನುವಾರ ನನ್ನ ಶಿಕ್ಷಕ ವೃತ್ತಿಯನ್ನು ಮುಗಿಸ್ಕೊಂಡು ಶನಿವಾರ ಅನೇಕ ನಮ್ಮ ಸ್ನೇಹಿತರಂತ ಇದ್ರು, ಇವತ್ತಿಲ್ಲಿ ಇರ್ತೀನಿ ನಾಳೆ ಬೇರೆ ಕಡೆ ಇರ್ತಾರೆ. ಅದನ್ನ ನಾನು ಪ್ರತಿ ಶನಿವಾರ ನನ್ನ ಕರ್ತವ್ಯನ ಮುಗಿಸ್ಕೊಂಡು ನಾ ಏನ್ ಮಾಡ್ತಾ ಇದ್ದೆ, ಬೇರೆ ಜಿಲ್ಲೆಗೆ ಹೋಗಿ ಸಂಘಟನೆ ಮಾಡಿ ಪುನಃ ಭಾನುವಾರ ನೈಟ್ ಬಿಟ್ಟು ಸೋಮವಾರ ಬಂದು ನನ್ನ ಶಿಕ್ಷಕ ವೃತ್ತಿಯನ್ನು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾ ರಾಜ್ಯಾಧ್ಯಕ್ಷನಾಗಿರೋದು ಶಿಕ್ಷಕನಾಗಿ ವೃತ್ತಿಗೆ ಸೇರಿ ಶಿಕ್ಷಕ ವೃತ್ತಿಯನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ಮೇಲೆ ರಾಜ್ಯಾಧ್ಯಕ್ಷ ಆಗಕ್ಕೆ ಸಾಧ್ಯ ಆಗುತ್ತಾ. ಇದರ ನಡುವೆ ಅನೇಕ ಸೌಲಭ್ಯಗಳನ್ನು ವಿಕಲಚೇತರಿಗೆ ಕೊಡಿಸುವಂತ ನಾನು ಕೆಲಸ ಮಾಡ್ತೇನೆ.